ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ನಿಮ್ಮ ಪಾಲಿನ ಆಸ್ತಿ ಅಥವಾ ನಿಮ್ಮ ಪಾಲಿನ ಸಂಪತ್ತು, ನಿಮಗೇ ಸಿಗಬೇಕಾಗಿರುವಂಥ ಆಸ್ತಿ, ಪಿತ್ರಾರ್ಜಿತ ಆಗಿರ್ಬೋದು, ಸ್ವಯಾರ್ಜಿತವಾಗಿರ್ಬೋದು, ನಿಮ್ಮ ಪಾಲಿಗೆ ಇವತ್ತು ಸಿಗ್ತಾ ಇಲ್ವಾ? ಅಥವಾ ನಿಮಗೆ ಸಿಕ್ಕಿದ್ರೂ ಅದನ್ನು ಅನುಭವಿಸುವಂತಹ ಪರಿಸ್ಥಿತಿಯಲ್ಲಿ ನೀವಿಲ್ವಾ? ಅಥವಾ ಅನುಭವಿಸೋಕ್ಕೆ ಆಗ್ತಾ ಇಲ್ವಾ? ನೋಡಿ, ಸಾಮಾನ್ಯವಾಗಿ ಒಂದು ಕುಟುಂಬ ಅಂದಮೇಲೆ 4-5-6 ಜನ ಇರೋದು ಸಹಜ. ಈ ಕುಟುಂಬದಲ್ಲಿ ಒಂದು 4-5-6 ಜನ ಇದ್ದಾರೆ ಅಂದರೆ ಆಸ್ತಿಗೋಸ್ಕರ ಸಹಜವಾಗಿ ಗೊಂದಲಗಳಾಗೋದು ಸಹಜ. ಇವತ್ತು ನನಗೆ ಇದೇ ಆಸ್ತಿ ಬೇಕು, ಅದೇ ಆಸ್ತಿ ಬೇಕು, ಆ ಆಸ್ತಿಗಳಿಗೋಸ್ಕರ ಅಥವಾ ಸ್ವತ್ತನ್ನು ಪಡೀಲಿಕ್ಕೋಸ್ಕರ ಸ್ವತಃ ಅಣ್ಣ ತಮ್ಮಂದಿರೇ ತಲೆ ಹೊಡ್ಕೊಂಡು ಇವತ್ತು ಕೊಲೆಗಳಾಗಿರ್ತಕ್ಕಂಥದ್ದು ಅಥವಾ ನಾನಾ ರೀತಿ ಕೃತ್ಯಗಳಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ದಿನ ಬೆಳಗಾದರೆ ಸಾಕು ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ, ನನ್ನ ಪಾಲಿಗೆ ಬರಬೇಕಾಗಿರೋದು ನನಗೆ ಸಿಗ್ತಾ ಇಲ್ಲ, ಸ್ವತಃ ನನ್ನ ತಾಯಿನೇ ನನಗೆ ನನ್ನ ಆಸ್ತಿ ಬರ್ಕೊಡ್ತಾ ಇಲ್ಲ, ನಾನು ಯಾರಿಗೇನು ಪಾಪ ಮಾಡಿದ್ದೀನಿ, ನಾನು ಅವ್ರ ಮಗನೇ ಅಲ್ವಾ? ಈ ರೀತಿ ಎಷ್ಟೋ ಜನ ಗೋಳಿಡೋದನ್ನು ನಾನು ನೋಡಿರ್ತಕ್ಕಂಥದ್ದು. ಆಮೇಲೆ ಕೆಲವೊಂದು ಬಾರಿ ಏನಾಗ್ತದೆ, ನಿಮ್ಮ ಮೇಲಿನ ದ್ವೇಷಕ್ಕೋಸ್ಕರ, ನಿಮ್ಮ ಮೇಲಿನ ಒಂದು ಅಸೂಯೆಗೋಸ್ಕರ ಆ ಆಸ್ತಿ ನಿಮಗೆ ದಕ್ಕಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿಮ್ಮ ಮೇಲೇ ಕೆಲವು ತಂತ್ರಗಳನ್ನು ಮಾಡಿಬಿಟ್ಟಿರ್ತಾರೆ. ಆ ಜಾಸ್ತಿ ಇದೆ, ಜಮೀನಿದೆ, ಸೈಟ್ ಇದೆ, ಆ ಕಡೆ ಹೋಗೋಕ್ಕಾಗ್ತಾ ಇಲ್ಲ, ಅದರ ಒಂದು ಫಲವನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ. ನಿಮ್ಮದೇ ಎಲ್ಲ ಜಮೀನು, ಆದರೆ ಫಲ ಬೇರೆ ಯಾರೂ ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಬೆಳೆದಿದ್ದನ್ನು ತಿನ್ನೋಕ್ಕಾಗ್ತಾ ಇಲ್ಲ, ಅದರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯೋಕ್ಕಾಗ್ತಾ ಇಲ್ಲ. ಸೊ ಅದರಲ್ಲಿ ಏನೂ ಮಾಡಲೇಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೋರ್ಟು ಕೇಸು ಕಚೇರಿಗಳಲ್ಲಿ ನಿಮ್ಮ ಮೇಲೆ ದಾವೆಗಳನ್ನು ಹೂಡುವಂಥದ್ದು, ಅದು ನಿಮ್ಮ ಪಾಲಿಗಾಗಲಿ ಅಂತ ನೀವು ಕಂಡ ವಕೀಲರನ್ನು ಕಾಲು ಹಿಡಿಯುವಂಥದ್ದು, ಜೊತೆಗೆ ಊರಲ್ಲಿರ್ತಕ್ಕಂಥ ಯಜಮಾನರುಗಳನ್ನೆಲ್ಲ ಕೂರಿಸಿ ನ್ಯಾಯ ಪಂಚಾಯಿತಿ ಕಟ್ಟೆಗಳನ್ನೆಲ್ಲ ಮಾಡುವಂಥದ್ದು. ಸೊ ಎಷ್ಟೇ ಮಾಡಿದ್ರೂ ಸಹ ನಿಮ್ಮ ಪಾಲಿನ ಆಸ್ತಿ ನಿಮ್ಮ ಕೈಗೆ ಸೇರ್ತಾ ಇಲ್ಲ. ಕಾನೂನು ಪ್ರಕಾರ ಹೋರಾಟಗಳು ನಡೀತಾ ಇದೆ, ಕಾನೂನು ಪ್ರಕಾರ ಹೋರಾಟ ನಡೀತಾನೇ ಇದೆ ಹೊರತು ಯಾವುದೂ ಅಂತಿಮವಾದಂತಹ ನಿರ್ಣಯಗಳಾಗ್ತಾ ಇಲ್ಲ. ಕೆಲವೊಂದು ಅಂತಿಮ ನಿರ್ಣಯಗಳಾದರೂ ಕೂಡ ನಿಮ್ಮ ಎದುರಾಳಿಗಳ ಒಂದು ದೌರ್ಜನ್ಯ, ಅವರ ಒಂದು ದರ್ಪ, ಅವರು ಮಾಡ್ತಕ್ಕಂತಹ ಒಂದು 10 ಜನಗಳ ಸಹಕಾರ, ಕಿಡಿಗೇಡಿಗಳ ಸಪೋರ್ಟ್ಗಳನ್ನು ಇಟ್ಟುಕೊಂಡು ಅವರು ನಿಮ್ಮನ್ನು ಹೆದರಿಸ್ತಾ ಇದ್ದರೆ, ಇದರಿಂದನೂ ಎಲ್ಲವೂ ಕಾನೂನಾತ್ಮಕವಾಗಿ ಆಗಿಯೂ ಫಲ ಅನುಭವಿಸೋಕ್ಕಾಗ್ತಾ ಇಲ್ಲ ಅನ್ನುವಂತಹ ನೋವು ನಿಮ್ಮನ್ನು ಕಾಡ್ತಾ ಇದ್ದರೆ, ನಿಮ್ಮ ಪಾಲಿನ ಆಸ್ತಿಯನ್ನು ನೀವು ಪಡ್ಕೋಬೇಕು. ನಿಮ್ಮ ಸೊತ್ತು, ನಿಮ್ಮ ಸಂಪತ್ತು, ಪಿತ್ರಾರ್ಜಿತವಾದ ಆಸ್ತಿ. ನೋಡಿ, ಕೆಲವೊಂದು ಬಾರಿ ತಂದೆನೇ ನಿಮಗೆ ಕೊನೆಗಾಲದಲ್ಲೂ ಕೂಡ ನಿಮ್ಮ ಆಸ್ತಿ ನಿಮಗೆ ಕೊಡದೆ ಬೇರೆಯವ್ರ ಪಾಲಿಗೆ ಬರ್ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗೆ ಎಲ್ಲವೂ ಇದೆ, ಆದರೆ ಸಿಗ್ತಾ ಇಲ್ಲ. ನಿಮ್ಮ ಆಸ್ತಿಯನ್ನು ನೀವು ಪಡ್ಕೋಬೇಕು ಅನ್ನುವಂತಹ ಇಚ್ಛೆಯಲ್ಲಿ ಎಷ್ಟೋ ಜನಗಳ ಕೈಕಾಲು ಹಿಡಿದು ಅಥವಾ ಎಷ್ಟೋ ಸೌಮ್ಯ ರೀತಿಯಲ್ಲಿ ಒಂದು ಪಂಚಾಯಿತಿಗಳನ್ನು ಮಾಡಿದ್ರೂ ಕೂಡ ರಾಜಿಯಾಗಿ ನೀವೇ ಸೋತು ನೀವೇ ದೊಡ್ಡದಾಗಿ ತಗೊಳ್ಳಿ, ನಮಗೆ ಸ್ವಲ್ಪ ಜಾಗ ಕೊಡಿ ಅಂದರೂ ಕೂಡ, ಅಂಗಲಾಚಿದ್ರೂ ಕೂಡ ನಿಮಗೆ ಸ್ವಲ್ಪ ಜಾಗ ಸಿಗ್ತಾ ಇಲ್ಲ ಅಂದಾಗ ಬಹಳ ಬೇಸರ ತರುವಂಥ ವಿಚಾರ. ಇಂತಹ ಅಸಹಾಯಕತೆ, ಇಂತಹ ಒಂದು ದಾರುಣ ಸ್ಥಿತಿಯಲ್ಲಿರ್ತಕ್ಕಂತಹ ಜನಗಳಿಗೆ ನಿಮ್ಮ ಪಾಲಿನ ಜಾಗ ನೀವು ಪಡ್ಕೋಬೇಕಂದ್ರೆ ಏನು ಮಾಡಬೇಕು? ಅತಿ ಸುಲಭ ತಂತ್ರಗಳಿಂದ ಪಡ್ಕೊಳ್ಳುವಂಥ ವಿಚಾರಗಳಿದೆ. ನೋಡಿ, ಹಠ ದ್ವೇಷ ಸಾಧಿಸಲಿಕ್ಕಾಗಿರ್ಬೋದು, ಅಥವಾ ನಿಮ್ಮ ಮೇಲೆ ಯಾವುದೋ ಥರದ ಸಿಟ್ಟು ಸೇಡು, ನೀವೇನೋ ಮಾಡಿ ನಿಮಗೇನೋ ಆಸ್ತಿ ಸಿಕ್ಕಿ ನೀವೇನೋ ಉದ್ಧಾರ ಆಗಿಬಿಡ್ತೀರಾ ಅನ್ನುವಂಥ ಅಸೂಯತೆ, ಇದರಿಂದ ಏನಾಗ್ತದೆ, ಆ ಜಾಗದಲ್ಲೆಲ್ಲ ಕೆಲವು ಕೃತ್ರಿಮಗಳನ್ನು ಮಾಡುವಂಥದ್ದು, ಆ ಜಾಗದಿಂದ ನಿಮಗೆ ತೊಂದರೆಗಳಾಗೋ ಥರ ಮಾಡುವಂಥದ್ದು, ಮತ್ತು ನಿಮ್ಮ ಜಾಗ ನೀವೇ ಕಾಲಿಡೋಕ್ಕಾಗದೇ ಇರೋ ಥರ ಸುತ್ತ ಬೇಲಿ ಅಥವಾ ಇತ್ಯಾದಿಗಳನ್ನು ಮಾಡಿ ನಿಮಗೆ ತೊಂದರೆಗಳನ್ನು ಕೊಡುವಂಥದ್ದು, ನಿಮ್ಮ ಜಾಗಕ್ಕೆ ಅನಿರೀಕ್ಷಿತವಾಗಿ ನೀರು ಹರಿಯುವ ಹಾಗೆ ಆಗಿರ್ಬೋದು, ಅಥವಾ ಮತ್ತೊಂದು ನಾನಾ ಥರದ ಒಂದು ತೊಂದರೆಗಳನ್ನು ಕೊಟ್ಟು ನಿಮ್ಮ ಬೆಳೆ ನಾಶ ಮಾಡುವಂಥದ್ದಾಗಿರ್ಬೋದು. ಏನು ಮಾಡಿದ್ರೂ ಕೂಡ ನಿಮಗೆ ಆ ಜಾಗದಿಂದ ನೆಮ್ಮದಿ ಮತ್ತು ಸಂತೋಷ, ಲಾಭ ಸಿಗಲೇಬಾರ್ದು. ಅಲ್ಲಿನ ಬರುವಂತಹ ಲಾಭಗಳಾಗಿರ್ಬೋದು, ಆ ಜಾಗವನ್ನೇ ಸಂಪೂರ್ಣವಾಗಿ ನೀವು ಉಪಯೋಗಕ್ಕೆ ಬಾರದೇ ಇರೋ ರೀತಿಯಲ್ಲಿ ಮಾಡುವಂಥದ್ದು ಸಹ ಆಗಿರ್ತದೆ. ನೋಡಿ, ನಮ್ಮ ಜಾಗ
ನಮ್ಮ ಸೊತ್ತು, ನಾವು ಧೈರ್ಯದಿಂದ ಬೆಳೆದು ಉಣಕ್ಕಾಗ್ತಾ ಇಲ್ಲ ಇವತ್ತಿನ ದಿನ. ಎಲ್ಲ ನೋಡಿದ್ರೆ ಚಿನ್ನದಂತಹ ಭೂಮಿ ಅಥವಾ ಚಿನ್ನದಂತಹ ಸೈಟು, ಆಸ್ತಿ ವ್ಯವಸ್ಥೆ ಇದೆ ನೋಡಿ. ಇವತ್ತು ಹೊನ್ನನ್ನು ಬೆಳೆಯುವಂತಹ ಸ್ಥಳ ಇವತ್ತೆಲ್ಲ ಏನಾಗಿದೆ, ನಿರ್ಜಲ ಪ್ರದೇಶ ಆಗೋಗ್ಬಿಟ್ಟಿದೆ. ಈ ಕಡೆ ಅವರು ಉಪಯೋಗಿಸೋಂಗಿಲ್ಲ, ಈ ಕಡೆ ನೀವು ಉಪಯೋಗಿಸುವ ಹಾಗಿಲ್ಲ. ಈ ರೀತಿಯಾದಂತಹ ಕಷ್ಟಗಳಿಂದ ನೊಂದಿದ್ರೆ, ಈ ಥರ ನಿಮ್ಮ ಪಾಲಿಗೆ ಸಿಗಬೇಕಾದಂಥ ಆಸ್ತಿಗಳಿಗೆ ಇಡೀ ಕುಟುಂಬ ವರ್ಗ ಅಥವಾ ಶತ್ರುಗಳಿಂದ ಅಡೆತಡೆಯಾಗಿ ಆ ಜಾಗ ನಿಮಗೆ ಸಿಗದೇ ಇರೋ ರೀತಿಯಲ್ಲಿ ಆಗ್ತಾಯಿದ್ರೆ, ಕಾನೂನಾತ್ಮಕವಾಗಿ ದಾಖಲೆಗಳು ನಿಮ್ಮ ಹೆಸರಿಗಾಗದೆ ಬರರ ಹೆಸರಿಗಾಗಿದ್ದರೆ ಚಿಂತಿಸಬೇಡಿ ವೀಕ್ಷಕರೇ. ಈ ಒಂದು ಸುಲಭ ತಂತ್ರದಿಂದ ನಿಮ್ಮ ಜಾಗ ನಿಮ್ಮ ಪಾಲಿಗಾಗುತ್ತೆ. ಆದರೆ ಆ ಒಂದು ತಂತ್ರವನ್ನು ನೀವು ಸೂಕ್ಷ್ಮವಾಗಿ ಮಾಡಿ ಖಂಡಿತವಾಗಿ ಈ ಒಂದು ಜಾಗವನ್ನು ನೀವು ನಿಮ್ಮ ಒಂದು ಪಾಲಿಗೆ ಪಡ್ಕೊಂಡು ಅದರ ಒಂದು ಫಲಗಳನ್ನು ಕೂಡ ನೀವು ಅನುಭವಿಸುವಂಥ ವ್ಯವಸ್ಥೆಗೆ ಬರ್ತದೆ. ಹಾಗಾದರೆ ಏನು ಆ ತಂತ್ರ ಅನ್ನುವಂಥದ್ದಾದರೆ, ಇದು ಬಹಳ ಅದ್ಭುತವಾದಂತಹ ಒಂದು ತಂತ್ರದೊಟ್ಟಿಗೆ ಮಂತ್ರ ಆಗಿರ್ತದೆ ನೋಡಿ. ಏನಪ್ಪ ಅಂತಂದರೆ ವಟುಕ ಭೈರವ ಮಂತ್ರ ಅಂಥೇಳಿ. ಈ ವಟುಕ ಭೈರವ ಮಂತ್ರ ಇದೆಯಲ್ಲ, ಈ ವಟುಕ ಭೈರವ ಮಂತ್ರ ಸಾಧನೆ ಮಾಡುವುದರಿಂದ ಖಂಡಿತ ನಿಮ್ಮ ಪಾಲಿನ ಆಸ್ತಿ ನಿಮಗೆ ಸಿಗ್ತದೆ. ಹಾಗಾದರೆ ಹೇಗೆ ಈ ಒಂದು ವಟುಕ ಮಂತ್ರವನ್ನು ನಾವು ಸಾಧನೆಯನ್ನು ಮಾಡುವಂಥದ್ದು ನೋಡಿ. ಸಾಮಾನ್ಯವಾಗಿ ಇವತ್ತು ಬನ್ಸಾರಿ ಅಂಗಡಿಗಳಲ್ಲಿ ಕವಡೆಗಳನ್ನು ನೀವು ನೋಡಿರ್ತೀರ. ಈ ಕವಡೆಗಳಲ್ಲಿ ಒಂದು ಸ್ಮಾಲ್ ಸೈಜಿನ ಒಂದು 5 ಕವಡೆಗಳನ್ನು ತೆಗೆದುಕೊಳ್ಳಿ. ಸಾಧಾರಣವಾದಂಥ ಸೈಜಿನ ಒಂದು 5 ಕವಡೆಗಳನ್ನು ತೆಗೆದುಕೊಂಡು ನಿಮ್ಮ ಹಸ್ತದಲ್ಲಿ ಇಟ್ಟುಕೊಂಡು, ಈ ರೀತಿಯಾಗಿ 5 ಕವಡೆಗಳನ್ನು ನಿಮ್ಮ ಹಸ್ತದಲ್ಲೇ ಇಟ್ಟುಕೊಂಡು ಈ ವಟುಕ ಭೈರವ ಮಂತ್ರ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವಟುಕ ಭೈರವ ಮಂತ್ರ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಓಂ ವಟುಕಾಯ ಅಪದ್ಯುದ್ಧಾರಣಾಯ ಧನಸಂಪದಾಯ ಕುರು ಸ್ವಾಹ. ನೋಡಿ, ಮತ್ತೊಂದು ಸಲ ಮಂತ್ರವನ್ನು ಹೇಳ್ತೀನಿ. ಓಂ ವಟುಕಾಯ ಅಪದ್ವಿದ್ಧಾರಣಾಯ ಧನಸಂಪತ್ತಾನ್ ಕುರು ಸ್ವಾಹ. ಈ ರೀತಿಯಾಗಿ ಈ ವಟುಕ ಭೈರವ ಮಂತ್ರವನ್ನು 28 ಬಾರಿ ನೀವು ಜಪಿಸಬೇಕು. ಎಷ್ಟು ಗಾಂಭೀರ್ಯವಾಗಿ ಶ್ರದ್ಧಾಭಕ್ತಿಯಿಂದ ಜಪಿಸ್ತಿರೋ ಅಷ್ಟು ಮಂತ್ರಸಿದ್ಧಿಯಾಗುವಂಥದ್ದಾಗಿರ್ತದೆ. ಈ ಮಂತ್ರವನ್ನು 28 ಬಾರಿ ಜಪಿಸಿದ ನಂತರ ಕೈಯಲ್ಲಿಟ್ಟಿರ್ತಕ್ಕಂಥ ಈ 5 ಕವಡೆಗಳನ್ನು ಸೂಕ್ಷ್ಮವಾಗಿ ನೀಟಾಗಿ ಕುಟ್ಟಿ ಪುಡಿಯನ್ನು ಮಾಡಬೇಕಾಗ್ತದೆ. ಚೆನ್ನಾಗಿ ಪುಡಿಯನ್ನು ಮಾಡಬೇಕಾಗ್ತದೆ. ಮಾಡಿದಂತಹ ಪುಡಿಯನ್ನು, ಕುಟ್ಟಿ ಪುಡಿ ಮಾಡಿದಂತಹ ಪುಡಿಯನ್ನು ನಿಮಗೆ ಸಿಗಬೇಕಾದಂತಹ ಸಂಪತ್ತಾಗಿರ್ಬೋದು ಅಥವಾ ನಿಮಗೆ ಸಿಗಬೇಕಾದಂತಹ ಸೈಟು, ಜಮೀನು, ಆಸ್ತಿ ಇತ್ಯಾದಿ ಆ ಜಾಗದಲ್ಲಿ ಹೋಗಿ ಈ ಪುಡಿಯನ್ನು ನೀವು ಹಾಕುವುದರಿಂದ, ಈ ಪುಡಿಯನ್ನು ನೀವು ಹಾಕಿದ್ರೆ ಸಾಕು, ನಿಮ್ಮ ಪಾಲಿನ ಆಸ್ತಿ ನ್ಯಾಯವಾಗಿ ಅವರೇ ನಿಮಗೆ ಶರಣಾಗತರಾಗಿ ಕೊಡುವಂಥವ್ರಾಗ್ತಾರೆ. ನಿಮ್ಮ ಪಾಲಿನ ಆಸ್ತಿ ನಿಮಗೆ ದಕ್ಕುತ್ತೆ, ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲದೆ. ಸೊ ಈ ರೀತಿಯಾಗಿ ನಿಮ್ಮ ಆಸ್ತಿಯನ್ನು ನೀವು ಪಡ್ಕೊಳ್ಳುವಂತಹ ತಂತ್ರ ಸುಲಭವಾದಂತಹ ತಂತ್ರ ಆಗಿರ್ತದೆ ವೀಕ್ಷಕರೇ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಜೊತೆಗೆ ಈ ರೀತಿಯಾದಂತಹ ಆಸ್ತಿ, ಅಂತಸ್ತು, ದಾಯಾದಿಗಳ ಕಲಹ, ಯಾವುದೇ ಥರದ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ. ಇಂತಹ ಎಷ್ಟೋ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಂಡು ಅವರ ಜಮೀನಿನಲ್ಲಿ ಇವತ್ತು ಅದ್ಭುತವಾದಂಥ ಬೆಳೆಗಳನ್ನು ಪಡಿತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಥಮ ಬೆಳೆ ಬೆಳೆದಿದ್ದೀನಿ ಗುರುಗಳೇ, ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ಎಷ್ಟೋ ಜನ ನಮಗೆ ಬಂದು ಅಲ್ಲಿ ಅವ್ರ ಜಮೀನಲ್ಲಿ ಬೆಳೆದಿರತಕ್ಕಂಥ ದವಸ ಧಾನ್ಯಗಳನ್ನು ಪ್ರೀತಿಯಿಂದ ತಂದು ಕೊಟ್ಟೋಗಿರ್ತಕ್ಕಂಥದ್ದು. ಸೊ ನಿಮಗೆ ಈ ಥರ ತಂತ್ರಗಳನ್ನು ಮಾಡಲಿಕ್ಕಾಗೋದಿಲ್ಲ, ಕಷ್ಟ ಇದೆ, ನಮಗಿದರ ಅರಿವಿಲ್ಲ, ಇದಕ್ಕೆ ವ್ಯವಸ್ಥಿತವಾಗಿ ಮಾಡಿ ಅಂದರೆ ತಂತ್ರಗಳಿಂದ ಮಾಡದೇ ಇರುವಂತಹ ಪರಿಹಾರಗಳು ಯಾವುದೂ ಇಲ್ಲ. ಸೊ ನೇರವಾಗಿ ಆ ಒಂದು ಸಂಖ್ಯೆಗೆ ಕರೆ ಮಾಡಿ ಬಂದು ಭೇಟಿಯಾಗಿ ನಿಮ್ಮ ಎಲ್ಲ ಥರದ ತಂತ್ರ ಸಮಸ್ಯೆಗಳು ಯಾವುದೇ ಇದ್ದರೂ ಕೂಡ ಬಗೆಹರಿಸಿಕೊಡೋಣ. ಎಲ್ರಿಗೂ ಶುಭವಾಗಲಿ. ಈ ವಿಡಿಯೋದನ್ನು ಮತ್ತೊಮ್ಮೆ ಪರಿಹಾರವನ್ನು ಕರೆಕ್ಟಾಗಿ ಕೇಳಿಕೊಂಡು ನಿಯಮಬದ್ಧವಾಗಿ ಪಾಲನೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.